ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಷ್ಟಿತ್ ಸವಿರುಚಿಗಳು. ಇವತ್ತಿನ ರೆಸಿಪಿ ಅಕ್ಕಿ ಸೊಂಡಿಗೆ. ಬೇಕಾಗುವ ಸಾಮಗ್ರಿಗಳು: 2 ಸೇರು ಅಕ್ಕಿ, ಅರ್ಧ kg ಸಬ್ಬಕ್ಕಿ, ಅಕ್ಕಿಯನ್ನು ನೆನೆಸಿಡಬೇಕು. 1 ದಿನ ಪೂರ್ತಿ ನೆನೆಸಿಡಬೇಕು. ತದನಂತರ ಚೆನ್ನಾಗಿ ತೊಳೆಯಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ತೊಳೆಯಬೇಕು. ನಂತರ ಮಿಕ್ಸಿ ಜಾಡಿಗೆ ಹಾಕಿಕೊಂಡು ರುಬ್ಬಬೇಕು. ರವೆ ಥರ ತರ್ತರಿಯಾಗಿ ರುಬ್ಬಿಕೊಳ್ಳಬೇಕು. ಎಲ್ಲ ಅಕ್ಕಿ ಹಿಟ್ಟನ್ನು ಇದೇ ಥರ ರುಬ್ಬಿಕೊಳ್ಳಬೇಕು. ನಂತರ ಸಬ್ಬಕ್ಕಿಯನ್ನು ರಾತ್ರಿಯೇ ನೆನೆಸಿಡಬೇಕು ಮತ್ತು ಮರುದಿನ ಬೆಳಗ್ಗೆ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಮಿಕ್ಸಿ ಜಾಡಿಗೆ ಹಾಕಿಕೊಂಡು ಸ್ವಲ್ಪ ನೀರನ್ನು ಸೇರಿಸಿಕೊಂಡು ರುಬ್ಬಬೇಕು. ನಂತರ ರುಬ್ಬಿರುವ ಅಕ್ಕಿ ಮತ್ತು ಸಬ್ಬಕ್ಕಿಯನ್ನು ತೆಗೆದುಕೊಳ್ಳಬೇಕು. ಅದರ ಜೊತೆಗೆ ನೀರು, ಜೀರಿಗೆ, ಉಪ್ಪು, ಅಚ್ಚ ಖಾರದ ಪುಡಿ, ಗಸಗಸೆ, ಕೇಸರಿ ಪೌಡರ್ ತೆಗೆದುಕೊಳ್ಳಬೇಕು. ಒಂದು ದೊಡ್ಡ ಪಾತ್ರೆಯನ್ನು ತೆಗೆದುಕೊಂಡು ಒಲೆಯ ಮೇಲೆ ಇಡಬೇಕು. ನಂತರ 2 ಸೇರು ಅಕ್ಕಿಗೆ 2.5 ಬಿಂದಿಗೆಯಷ್ಟು ನೀರನ್ನು ಹಾಕಿಕೊಳ್ಳಬೇಕು. ಎರಡು ಹಿಡಿಯಷ್ಟು ಉಪ್ಪು, 2 ಹಿಡಿಯಷ್ಟು ಅಚ್ಚ ಖಾರದ ಪುಡಿ, 2.5 ಜೀರಿಗೆ, 2 ಹಿಡಿಯಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 1 ಹಿಡಿಯಷ್ಟು ಗಸಗಸೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಮಳ್ತಿದೆ. ರುಬ್ಬಿರುವಂತಹ ಅಕ್ಕಿ ಹಾಗೂ ಸಬ್ಬಕ್ಕಿಯನ್ನು ಹಾಕಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಇಲ್ದಿರ ಗಂಟಾಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿರ್ಕೊಬೇಕು, ಗಂಟಾಗದಿದ್ದಂಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ತಳ ಸೀಯುತ್ತದೆ ಇಲ್ದಿದ್ರೆ. ಒಂದು 1/4 ಗಂಟೆ ಚೆನ್ನಾಗಿ ಇಟ್ಟು ಬೇಯಬೇಕು. ಕುದಿ ಬರ್ತಿದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಬೇಕು ಹಿಟ್ಟು. ನಂತರ ಹಿಟ್ಟು ಬೆಂದಿದೆ. ಈ ಥರ ಸೊಂಡಿಗೆ ಕಾಟನ್ ಬಟ್ಟೆಯ ಮೇಲೆ ಹಾಕಿಕೊಳ್ಳಬೇಕು. ಈ ಥರ ಸೊಂಡಿಗೆನ ಸ್ಪೂನ್ ತೊಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಹಾಕ್ಕೊಂಡು ಹೋಗಬೇಕು. ಈ ಥರ ಸೊಂಡಿಗೆ ಎಲ್ಲ ಹಾಕಿದಾಗಿದೆ, ರೆಡಿಯಾಗಿದೆ. ಈ ಥರ ಒಂದೇ ಪೂರ್ತಿ ಚೆನ್ನಾಗಿ ಒಣಗಬೇಕು ಬಿಸಿಲಾಗೆ. ಈ ಥರ ಸೊಂಡಿಗೆ ರೆಡಿಯಾಗಿರೋದು, ಒಣಗಿರುವ ಸೊಂಡಿಗೆ. ಮುಕ್ಕಾಲು ಬೇಸನ್ ಆಗಿದೆ. ನಂತರ ನಾವು ಒಂದು ಕಡಾಯಿಯನ್ನು ತೆಗೆದುಕೊಂಡು ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಕಾಯ್ದಿದೆ. ಸೊಂಡಿಗೆಯನ್ನು ಎಣ್ಣೆಗೆ ಹಾಕಿಕೊಳ್ಳಬೇಕು. ಎಣ್ಣೆಯಲ್ಲಿ ಅಕ್ಕಿ ಸೊಂಡಿಗೆಯನ್ನು ಕರಿಯಬೇಕು. ಈ ಥರ ಚೆನ್ನಾಗಿ ಬಂದಿದೆ ಅಕ್ಕಿ ಸೊಂಡಿಗೆ ರೆಡಿಯಾಗಿದೆ. ಮೃದುವಾದ ಅಕ್ಕಿ ಸೊಂಡಿಗೆ ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ ನೋಡಿ. ಪ್ಲೀಸ್ ಟು ಲೈಕ್, ಶೇರ್, comment, subscribe and support my channel.
ಥ್ಯಾಂಕ್ಸ್ ಫಾರ್ ವಾಚಿಂಗ್.